ವೆಲ್ಕಮ್ ಟು ವಿಮೋಸ್ ಕಿಚನ್. ಇವತ್ತು ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ಅಂತ ನಮ್ಮ ಅತ್ತೆ ನನಗೆ ಪಾಸ್ತಾ ಮಾಡಿಕೊಟ್ಟಿದ್ದಾರೆ. ಪಾಸ್ತಾ ಹೆಂಗೆ ಮಾಡೋದಂತ ನೋಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಪ್ಲೀಸ್. ಪ್ಯಾನ್ ಇಟ್ಕೊಳ್ಳಿ. ಪಾನ್ ಇಟ್ಕೊಳ್ಳಿ. ಆಯಿಲ್ ಹಾಕಿ 3 to 4 ಟೇಬಲ್ ಸ್ಪೂನ್ ಹಾಕಿ ನಾವು ಯಾವ್ದು ವೆಜಿಟೇಬಲ್ಸ್ ಬೇಕೋ ವೆಜಿಟೇಬಲ್ಸ್ ಹಾಕೊಂಡಿದೀವಿ. ಕರಿಬೇವು ಸೇರಿಸ್ಕೊಳ್ಳಿ. ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ಆನಿಯನ್ ಸೇರಿಸ್ಕೊಳ್ಳಿ. ನೀವು ಯಾವುದಾದ್ರೂ ವೆಜಿಟೇಬಲ್ಸ್ ಹಾಕ್ಬೋದು, ಬಟಾಣಿ ಎಕ್ಸೆಟ್ರಾ ಎಷ್ಟೊಂದಿರುತ್ತೆ, ಹೂಕೋಸು ಎಲ್ಲ ಹಾಕ್ಕೋಬೋದು, ಕ್ಯಾಬೇಜ್ ಎಲ್ಲ ನಿಮ್ಮ ಫೇವ್ರೇಟ್ಸ್ ಯಾವುದಾದ್ರೂ ಹಾಕ್ಕೋಬೋದು. ನಾವಿಷ್ಟು ತರಕಾರಿ ಹಾಕ್ಕೊಂಡಿದ್ದೀವಿ. ನಾವು ಸಪ್ರೇಟಾಗಿ ಬೇಯಿಸ್ಕೊಂಡಿಲ್ಲ, ಅದಕ್ಕೋಸ್ಕರ ಆನಿಯನ್ ಜೊತೆನೇ ಎಣ್ಣೆಲೆ ಹಾಕ್ತಾಯಿದ್ದೀನಿ. ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡಿದ್ದೀನಿ, ಅದು ಕೂಡ ಫ್ರೈ ಮಾಡಿ. ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಸೇಮ್ ಪ್ಯಾನಿಗೆ ಹಾಕೋತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಇದೆಲ್ಲ ವಾಟರ್ ಅಂಶ, ನೀರಿನ ಅಂಶ ಏನೂ ಬಿಡೋಲ್ಲ, ಅದಕ್ಕೋಸ್ಕರ ನಾನು ಎಣ್ಣೆಗೆ ಹಾಕ್ಬಿಟ್ಟಿದ್ದೀನಿ. ಫ್ರೈ ಮಾಡ್ಕೊಳ್ಳಿ, ಬೇಗ ಬೆಂದೋಗುತ್ತೆ. ಒಂದು 2 to 3 ಮಿನಿಟ್ಸಲ್ಲಿ ಎಲ್ಲ ರೋಸ್ಟ್ ಆಗಿಬಿಡುತ್ತೆ. ಹಾಗೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಸಾಲ್ಟ್ ಕೂಡ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಪಾಸ್ತಾ ಬೇಯಿಸಿಟ್ಕೊಂಡಿದ್ದೀನಿ ಮುಂಚೆನೇ, ಅದಕ್ಕೆ ಸಾಲ್ಟ್ ಏನು ಸೇರಿಸ್ಕೊಂಡಿಲ್ಲ. ಇವಾಗ ನೀವು ಸಾಲ್ಟ್ ಹಾಕ್ಕೊಳ್ಳಿ ಅದಕ್ಕೆ ನೋಡಿಕೊಂಡು. ಇದಕ್ಕೆ ಚಿಲ್ಲಿ ಸಾಸ್, ಸೋಯಾ ಸಾಸ್ ಎಲ್ಲ ಹಾಕ್ಕೋತಾರೆ, ನಾನೇನು ಹಾಕ್ಕೊಂಡಿಲ್ಲ. ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದೇ ಕೂಡ ಸೇರಿಸ್ಕೊಳ್ಳಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ, ನಾನು ಖಾರದ ಪುಡಿ ಸೇರಿಸ್ಕೊಂಡಿಲ್ಲ. ಮತ್ತು 1 to 3 ಪಾಸ್ತಾ ಮಸಾಲ ತೊಗೊಂಡಿದ್ದೀನಿ. 2 ಪ್ಯಾಕೆಟ್ಸ್ ಹಾಕ್ಕೊಳ್ಳಿ ನೀವು, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮ್ಯಾಗಿ ಮಸಾಲ, ಪಾಸ್ತಾ ಮಸಾಲ ಎರಡೂ ಒಂದೇ ಥರ ಇರುತ್ತೆ. ನೀವು ನೋಡಿಕೊಂಡು ಏನು ಮಾಡ್ಕೊತೀರೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಸೇರಿಸ್ಕೊಳ್ಳಿ, ಸೊ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಹಸಿ ವಾಸನೆ ಏನಾದರೂ ಇದ್ದರೆ ಎಲ್ಲ ಹೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನೋಡಿ ತರಕಾರಿ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಇವಾಗ ನಾನು ಪಾಸ್ತಾ ಮುಂಚೆನೇ ಬಿಸಿನೀರಲ್ಲಿ ಬೇಯಿಸ್ಕೊಂಡು ಸಪ್ರೇಟ್ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ, ಅದು ಕೂಡ ಸೇರಿಸ್ಕೊಳ್ಳೋಣ. 2 ಥರ ಪಾಸ್ತಾ ತೊಗೊಂಡಿದ್ದೀನಿ ನಾನು, ಒಂದು ಉದ್ದುದ್ದು ಮತ್ತು ಇನ್ನೊಂದು ಮ್ಯಾಕ್ರೋನಿ ಪಾಸ್ತಾ ಅಂತ. ನೋಡಿ ತೋರಿಸ್ತೀನಿ ನಾನು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಒಂದು 2 ಮಿನಿಟ್ಸ್ ದೊಡ್ಡದಾಗಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಆ ಮಸಾಲ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಆಮೇಲೆ ಒಂದು 10 ಮಿನಿಟ್ಸ್ ಅಥವಾ ಒಂದು 5 ಮಿನಿಟ್ಸ್ ಚೆನ್ನಾಗಿ ದಮ್ ಆಗಬೇಕದು, ಆವಾಗ ಮಾತ್ರ ಸಿಮ್ಮಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ಲಿಡ್ ಕ್ಲೋಸ್ ಮಾಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನಾದರೂ ಇದ್ದರೆ ಸ್ವಲ್ಪ ಮೇಲೆ ಉದುರಿಸ್ಕೊಂಡ್ರೆ ಲಿಡ್ ಕ್ಲೋಸ್ ಮಾಡಿದ ತಕ್ಷಣ ಆಮೇಲೆ ತೆಗೆದ್ರೆ ಚೆನ್ನಾಗಿ ದಮ್ಮಾಗಿರುತ್ತೆ. ನೋಡಿ ಇನ್ನು ಐ ಫ್ಲೇಮಲ್ಲೇ ಉರಿತಾ ಇದ್ದೀನಿ. ಸ್ವಲ್ಪ ವಾಟರ್ ಹಾಗೆ ಇರುತ್ತೆ, ಸೊ ಅದಕ್ಕೋಸ್ಕರ ಚೆನ್ನಾಗಿ ದಮ್ಮಾಗಬೇಕು. ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿರ್ತೀನಿ, ಆಮೇಲೆ ತೆಗೆದು ತೋರಿಸ್ತೀನಿ ರೀ. ನೋಡಿ ಪಾಸ್ತಾ ರೆಡಿ ಆಗಿದೆ. ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಜಾಸ್ತಿ ಹಾಕ್ಸ್ಕೊಂತಿದ್ದೀನಿ. ನನ್ನ ತಂಗಿನೂ ಕಾಯ್ತಾ ಹೇಳ್ತೀನಿ ನನಗೆ. ನೋಡಿ ಪಾಸ್ತಾ ರೆಡಿ ಆಗಿದೆ. ನಮ್ಮ ಲೋಚನ್ ಟೇಸ್ಟ್ ಮಾಡಿದ್ದಾನೆ, ಚೆನ್ನಾಗಿದೆ ಅಂತ ಹೇಳಿದ್ದಾನೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ ಥರ ಬಾಕ್ಸ್ಗೆಲ್ಲ ಹಾಕ್ಬೋದು ನೀವು.